ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 8 ಭಕ್ತಿ ಪಂಥ ಹಾಗೂ ಸೂಫಿ ಪರಂಪರೆ. ಅಭ್ಯಾಸಗಳು. ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಅಭ್ಯಾಸಗಳು. ಮೊದಲನೇದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದು, ಅಕ್ಕ ಮಹಾದೇವಿಯವರ ವಚನದ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಎರಡನೇದು, ಪುರಂದರದಾಸರು ಶ್ರೀಕೃಷ್ಣ ದೇವರಾಯ ಆಸ್ಥಾನದಲ್ಲಿ ಇದ್ದರು. ಆದಿಕೇಶವ ಎಂಬುವುದು ಕನಕದಾಸರ ಅಂಕಿತ ನಾಮ. 4, ಕರ್ನಾಟಕದ ಕಬೀರ ಎಂದು ಶಿಶುನಾಳ ಶರೀಫ ಅವರನ್ನು ಕರೆಯುತ್ತಾರೆ. 5, ಚೈತನ್ಯರ ಮೊದಲ ಹೆಸರು ವಿಶಂಬರ. 6ನೇದು, ಸೂಫಿ ಸಂತ ಖ್ವಾಜಾ, ಇದು ಸ್ವಾಜಾ ಆಗಿದ್ದು ಖಾಜಾ ಮಾಡಿಕೊಡ್ರಿ, ಖ್ವಾಜಾ ಬಂದೆ ನವಾಜರಿಗಿದ್ದ ಇನ್ನೊಂದು ಹೆಸರು ಗೇಸು ದರಾಜ್. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 7, ಅಂಡಾಳರ ಮೂಲ ಹೆಸರೇನು? ಉತ್ತರ: ಅಂಡಾಳರ ಮೂಲ ಹೆಸರು ಗೋದಾದೇವಿ. 8, ಅಕ್ಕ ಮಹಾದೇವಿ ಎಲ್ಲಿ ಜನಿಸಿದರು? ಅಕ್ಕ ಮಹಾದೇವಿಯವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡಿತಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. 9, ಕರ್ನಾಟಕ ಸಂಗೀತ ಪಿತಾಮಹ ಯಾರು? ಉತ್ತರ: ಶ್ರೀ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ. 10ನೇದು, ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿ. ಕನಕದಾಸರ ತಂದೆ ಬೀರಪ್ಪ ನಾಯಕ ಮತ್ತು ತಾಯಿ ಬಚ್ಚಮ್ಮ. 11, ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು? ಸಂತ ಶಿಶುನಾಳ ಶರೀಫರು ಕನ್ನಡದ ಮೊಟ್ಟ ಮೊದಲ ಮುಸ್ಲಿಂ ಕವಿ. 12, ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್ ಸಿಖ್ಖರ ಪವಿತ್ರ ಗ್ರಂಥ. 13, ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು? ಸಂತ ಮೀರಾಬಾಯಿ ಅವರನ್ನು ಕಲಿಯುಗದ ರಾಧಾ ಎಂದು ಕರೆಯುತ್ತಾರೆ. 14, ಸೂಫಿ ಪದದ ಅರ್ಥವೇನು? ಶುದ್ಧಿ ಅಥವಾ ಶುಚಿ ಸೂಫಿ ಪದದ ಅರ್ಥ. 15, ಭಾರತದ ಸೂಫಿ ಸಂತರು ಯಾರು ಅಥವಾ ಪ್ರಮುಖರು ಯಾರು? ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ, ಹಜರತ್ ನಿಜಾಮುದ್ದೀನ್ ಔಲಿಯಾ, ಹಜರತ್ ಶೇಖ್ ಸಲೀಂ ಚಿಶ್ತಿ. 16, ಚಿಶ್ತಿ ಪಂಗಡದ ಸ್ಥಾಪಕ ಯಾರು? ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ. ಪ್ರಶ್ನೆ ಸಂಖ್ಯೆ 3, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. 17, ಕಬೀರ್ ದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ. ಉತ್ತರ: ಕಬೀರರು ತಾನು ರಾಮ ಮತ್ತು ಅಲ್ಲಾಹನ ಮಗನೆಂದು ಸಾರಿದರು. ದೇಹದಂಡನೆ, ಉಪವಾಸ, ತೀರ್ಥಯಾತ್ರೆ, ಪವಿತ್ರ ಸ್ನಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಕಬೀರರು ತಮ್ಮ ತತ್ವಗಳನ್ನು ಜನರಿಗೆ ಅರ್ಥವಾಗುವಂತಹ ದೋಹಾ 2 ಸಾಲಿನ ಹಿಂದಿ ಪದ್ಯ ಕಾವ್ಯಗಳಲ್ಲಿ ಬೋಧಿಸಿದರು. 18, ಗುರುನಾನಕರ ಬೋಧನೆಗಳೇನು? ಉತ್ತರ: ವಿಶ್ವಕ್ಕೆ ದೇವರು ಒಬ್ಬನೇ, ಅವನು ಸತ್ಯ, ನಿತ್ಯನೆಂದು ಸಾರಿದರು. ಜೀವನದಲ್ಲಿ ಮೋಸ, ವಂಚನೆ, ಕಳ್ಳತನ, ಹಿಂಸೆ ಮಾಡಬಾರದು. ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು. ಸಾಮಾಜಿಕ ಅನಿಷ್ಟಗಳಾದ ಮೂರ್ತಿ ಪೂಜೆ, ಜಾತಿ ಪದ್ಧತಿ, ಸತಿ ಪದ್ಧತಿ ಮುಂತಾದವುಗಳನ್ನು ವಿರೋಧಿಸಿದರು. 19, ಭಕ್ತಿ ಪಂಥದ ಪರಿಣಾಮಗಳು ಯಾವುವು?
ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು. ಇದರಿಂದಾಗಿ ಭಾರತೀಯ ದೇಶಿ ಭಾಷೆಗಳು ಶ್ರೀಮಂತಗೊಂಡವು. ಪ್ರಶ್ನೆ ಸಂಖ್ಯೆ 20. ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ದೇವರು ಒಬ್ಬನೇ, ಆತನು ಸರ್ವಶಕ್ತನಾಗಿದ್ದಾನೆ, ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು. ಉತ್ತಮ ಕಾಯಕಕ್ಕೆ ಕೆಲಸಕ್ಕೆ ಮಹತ್ವ ನೀಡಿದರು. ಎಲ್ಲರೂ ಮಾನವರು ಸಮಾನರು ಎಂದು ಸಾರಿತು. ಜಾತಿ ಪದ್ಧತಿಯನ್ನು ವಿರೋಧಿಸಿತು. ಪ್ರಶ್ನೆ ಸಂಖ್ಯೆ 4. ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಮೊದಲನೇದು ಎ ಪಟ್ಟಿ, ಎರಡನೇದು ಬಿ ಪಟ್ಟಿ. ಫಸ್ಟ್, ಗುರು ನಾನಕ್ ಸಿಖ್ ಧರ್ಮ, ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಪಂಥ, ನಿಜಾಮುದ್ದೀನ್ ಔಲಿಯಾ ಸೂಫಿ ಸಂತರು, ಮೀರಾಬಾಯಿ ಕಲಿಯುಗದ ರಾಧಾ. ಕೊನೆಯ ಪ್ರಶ್ನೆ 4. ಚರ್ಚಿಸಿ. ಭಕ್ತಿ ಸಂತರ ಬೋಧನೆಗಳು ಪ್ರಸ್ತುತತೆ ಕುರಿತು ಚರ್ಚಿಸಿ. ಭಕ್ತಿ ಸಂತರ ಬೋಧನೆಗಳು ಪ್ರಸ್ತುತ ಸಮಾಜಕ್ಕೆ ಅತ್ಯಂತ ಪ್ರಸ್ತುತವಾಗಿವೆ. ಅವು ಜಾತಿ ಧರ್ಮ ಭೇದವಿಲ್ಲದೆ ಮಾನವೀಯತೆಯ, ಸಮಾನತೆ, ಸೌಹಾರ್ದತೆ ಮತ್ತು ಆಂತರಿಕ ಶಾಂತಿಯನ್ನು ಬೋಧಿಸುತ್ತವೆ. ಇಂದಿನ ಒತ್ತಡದ ಹಾಗೂ ಭೌತಿಕ ಜಗತ್ತಿನಲ್ಲಿ ಇವರ ಸರಳ ಜೀವನ ಮತ್ತು ಮೌಲ್ಯಗಳು ನಮಗೆ ದಾರಿದೀಪವಾಗಿವೆ. ಪ್ರಸ್ತುತ ಸಂದರ್ಭದಲ್ಲಿ ಭಕ್ತಿ ಸಂತರ ಬೋಧನೆಗಳು ಪ್ರಮುಖ ಅಂಶಗಳನ್ನು ಈ ಕೆಳಕಂಡಂತೆ ಗುರುತಿಸಬಹುದು. ಅದರಲ್ಲಿ ಪ್ರಮುಖವಾಗಿ ಸಾಮಾಜಿಕ ಸಮಾನತೆ ಮತ್ತು ಸೌಹಾರ್ದತೆ, ಆಧ್ಯಾತ್ಮಿಕ ನೆಮ್ಮದಿ ಮತ್ತು ಸರಳತೆ, ನೈತಿಕ ಮೌಲ್ಯಗಳು, ಸ್ತ್ರೀ ಪುರುಷ ಸಮಾನತೆ.